ಆಗ್ತಕ್ಕಂಥ ಅನುಭವ ಪೂಜ್ಯರಿಗೆ ಅದನ್ನೆಲ್ಲ ಕೇಳಿ ಧನ್ಯರಾಗಬೇಕಂತ ಕಳಕಳಿ ಪ್ರಾರ್ಥನೆ. ಸದ್ಗುರು ಚರಣಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಕ್ಷೇತ್ರ ಅಧಿಪತಿಯಾದ ಜಗದ್ಗುರು ಶಿವಲಿಂಗೇಶ್ವರ ಚರಣಗಳಲ್ಲಿ, ಜಗದ್ಗುರು ಸಿದ್ಧಾರೂಢರ ಚರಣಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ, ಆತ್ಮೀಯರೇ, ನಮ್ಮ ಬಾಳಿಗೆ ಹೆಂಗೈತಿ ಅಂದ್ರೆ ಕೊರ ಮದುವೆ ಬಿದ್ದಂಗೆ ನಮಗೆ. ಒಂದೇ ಓಣೆ 8 ಮಂದಿ ಕೊರರು ಇದ್ದರು ಮನೆತನಗಳು. ಎಲ್ಲರ ಮನ್ಯಾಗ ಉದವ್ರು ಅವ್ರು. ಒಂದು ಮನ್ಯಾಗ ಮದುವೆ ತೆಗೆದ್ರೆ ನಾವು ಉದಾವಿ ಮದುವೆ ಆಗತ್ತ ಒಬ್ಬ, ಆ ಕಡೆ ಒಬ್ಬ ನಾವು ಉದಾವಿ ಮದುವೆ ಆಗ. ಎಲ್ಲರೂ ಉದಾವ್ರಿ ಓಣ್ಯಾಗ್ರೆಲ್ಲ ಯಾರ ಕಡೆಗೆ ತರ್ತಾರೋ ಅಲ್ಲಿ ಅವ್ರು ನಡೆಸ್ತಾರೋ. 8 ಮಂದಿ ಊದವ್ರದಾಗ 8 ಮನೆತನದಾಗ. ಹಂಗೆ ನಮ್ಮ ಕೊರ ಮರಿವಿದ್ದಾಗ 8 ಮಂದಿ ಇದಾರೆ ನಮ್ಗೆ ಹೇಳೋರಿಗೆ. ಎಲ್ಲೋ ತಾಯಿ ಯಾವ ವರ್ಷ ನನಗೊಂದು ಫುಲ್ ಟೈಮ್ ದಾನಮ್ ಕೂತಾಳೆ ಇಲ್ಲಿ ತೆಳಗೆ. ಯಪ್ಪ ನಾನು 8 ವರ್ಷ ಕಡೆ ನಾನು ಒಂದು ತಾಸು ಬಿಗಿತ್ತು ನಾ ತಳಕ್ಕನು. ಮತ್ತು ಕೊರ ಮನೆಯಾಗ ಅಂದ್ರೆ ಎಲ್ಲರೂ ಊದವ್ರೆ. ಇನ್ನು ಸೋಬೋ ಬರ್ಲಕತ್ತ ಹಾಜಾಗದಾವತ್ತೆ. ಯಪ್ಪ ಹಿಡೀ ಪಾರ್ಮಾರ್ತ್ಗಿಂತ ಕಂಠಪಾಣೆ ಮಾಡೀನಿ ನಾನು ಒಂದು 4 ಮಾತು ಹೇಳಿಕ್ ತಾಕಿನೂ ಕೊಡ್ಲಾಕ್ತೇನೆ ನಾ. ಯಾಕ್ರಿ ಅಂತಂದರೆ ನಮ್ಮಲ್ಲಿ ಏನೈತೆ ನೋಡ್ರಿ, ಎಲ್ಲರೂ ಓದವ್ರೆ. ಅದಕ್ಕೆ ಅವ ಭಾಳ ಶಾನೆ ಅವ. ಹಾಂ, ಯಾವಾಗ ಕಮ್ಮಿ ಬಿಡ್ತೈತೆ ನೋಡಿ ಅವಾಗ ಹಚ್ಚಮ್ಮ ನಮ್ಮ ತಂದು ಹೇಳ್ದೆ. ಹಾಂ, ಯಾಕ್ರಿ ಅಂತಂದ್ರೆ ನಿನ್ನ ಸ್ವಾಮಿಗಳು ಎಲ್ಲಿ ಹೋಗ್ಯಾರಿಂದ. ಇರಲಿ, ಇಲ್ಲಿವರೆಗೆ ಪೂಜ್ಯರು ಯಥಾರ್ಥವಾದಂಥ ಭಕ್ತಿ ಭಾವವನ್ನು ತಮಗೆಲ್ಲ ತುಂಬ್ಯಾರ. ಏನೇನು ತುಂಬ್ಯಾರಿ? ಮಗಳ ಮೇಲೆ ಹೆಂಗಿರ್ಬೇಕು, ಮಗನ ಮೇಲೆ ಹೆಂಗಿರ್ಬೇಕು, ಒಳ್ಳೆಯ ಮೇಲೆ ಹೆಂಗಿರ್ಬೇಕು. ಯಾಕಂದ್ರೆ ಕಚ್ಚಿ ಕರ್ಕಿ ಮೇಲೆ ಪ್ರೇಮ, ಅತ್ತಿ ಒಳ್ಳೆಯಾರ ಮೇಲೆ ಪ್ರೇಮ. ತಿಳಿದ್ರಲ್ಲ ಎಂತ? ಯಾಕಂತಂದ್ರೆ ಸಮಾಬುದ್ಧಿ ಬರೋದು ಭಾಳ ಕಠಿಣ ಐತಿ. ಎಲ್ಲರಲ್ಲಿ ಸಮಾಬುದ್ಧಿ ನಮ್ಗೆ ನೋಡ್ಬೇಕು. ಒಂದೊಂದು ಮಗಳ ಹಾಲು ಉಳಿಸಿದ್ರೆ ಸುಮ್ಮ ಇರ್ತಾರೆ, ಸಸಿ ನೀರು ಉಳಿಸಿದ್ರೆ ಜಗಳ ತೆಗಿತಾರೆ. ಇದು ನೋಡ್ರಿ ಹೆಂಗ್ರಿ ಇದು. ಆಕಿನ ಹೆಣ್ಮಗಳಲ್ಲ. ಅದಕ್ಕೆ ಏನು ನಾವು ಎಲ್ಲ ಕೇಳ್ತೀವಿ, ಈಗ ಸಮಾನ ಬುದ್ಧಿ ಬರ್ಬೇಕು ಎಲ್ಲರಲ್ಲಿ. ಎಲ್ಲರೂ ಒಟ್ಟೆ, ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ, ಯಾರಿಗೆ ದೊಡ್ಡದಿಲ್ಲ, ಯಾರಿಗೆ ಸಣ್ಣದಿಲ್ಲ, ಎಲ್ಲ ಸಮಾನ ಬುದ್ಧಿ ಬತ್ತು ಅಂತಂದರೆ ಅದಕ್ಕೇನಂತಾರತ್ತಂದರೆ ಆತ್ಮ ಸಾಕ್ಷಾತ್ಕಾರ ಅಂತಾರೆ. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಅವ್ರು ಏನು ಹೇಳ್ತಾರೆ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವ್ಯಸ್ತನೆ ಸುನಿಚೈವ ಸುಪಾಕೇಚ ಪಂಡಿತ ಸಮದರ್ಶನ. ಭಗವಂತನೇ ಹೇಳ್ತಾನೆ ಮಾತು. ವಿದ್ಯಾ ವಿನಯ ಸಂಪನ್ನೆ. ವಿದ್ಯಾವಂತರಾದವ್ರು ಹೆಂಗಿರ್ತಾರಂದರೆ ನಾಯಿಯಲ್ಲಿ, ಬ್ರಾಹ್ಮಣನಲ್ಲಿ, ಕೀಳು ಜಾತಿಯವರಲ್ಲಿ ಎಲ್ಲರೂ ಏನು ಇರ್ತಂದ್ರೆ ಸಮಾನತ್ವ ಬರ್ತದೆ. ಎಲ್ಲ ಒಂದೇ. ಎಲ್ಲಿ ಒಂದೇ ಐತೆ ನಡೆದೈತೆ ನೋಡ್ರಿ, ಅದು ಏನು ಹೇಳಿದ್ರಿ ಇಲ್ಲಿ? ಎಲ್ಲ 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 ಸಂಭಾಳಿಸ್ಕೊಂಡೆ ತಾಳೋದು ಭಾಳ ಐತಿ. ಅಮ್ಮರು ಹೇಳಿದ್ರಲ್ಲ, ಹಾಂ, ತಾಳಿ ಪಾಳಿ ಕಟ್ತಾರೆ, ಕಾಲಿಗೆ ಕಟ್ಟಂಗಿಲ್ಲ. ಯಾಕಂದ್ರೆ ನೀನು ಕುದಿಗೆ ಬರ್ತಾನೆ ತಾಳ ಅಂತೇಳಿ ತಾಳಿ ಪಾಳಿ ಕಟ್ಟ್ಯಾರ ಅದನ್ನು. ಅವಾಗಿನ ಕಾಲ ಈ ಕಾಲ ಬಂದಾಗ ಅಲ್ಲಿ ಈಗೇನು ತಿಂಗಳ 2,000. ಹಾಂ, ಏನು ಸೀರೆ, ಏನು ಜಂಪರ ನಿಮಗೆಲ್ಲ. ನಮ್ಮ ಮಂದಿ ಏನೋ ಚಡ್ಡಿ ಮೇಲೆ ಐತಿ. ಏನು ಮಾಡಕ್ಕೆ ಬರ್ತೈತಿ ಹೇಳಿಲ್ಲ? ಅಕಸ್ಮಾತ್ ನಿಬ್ಬಣ ತಯಾರಾದ್ರೆ ಸರಿ ತೇಜ್ರಿ ಕಿಲ್ಕಾಯಿ ಗಂಡು ಕರಿತಾಳೆ, ಯಾವ ಸೀರೆ ಉಟ್ಕೊಳ್ರಿ, 101 ಸೀರೆ ಇದಾವೆ, ನಾ ಯಾವ ಸೀರೆ ಉಟ್ಕೊಂಡು ಚಂದ ಕಾಣ್ತದೆ ನೀವು ಹೇಳ್ರಿ. ಅವತ್ತ ನನ್ನ ಹರಿದು ಚಡ್ಡಿ ತಂದು ಸಾಕು. ಏನು ಕಾಲ್ಮಾನ ಹೆಂಗೆ ಬರ್ತೈತಿ ಹೇಳಕ್ಕೆ ಬರಂಗಿಲ್ಲ, ಹೆಂಗೆ ತಿರುಗ್ತೈತೇನೋ ಹೇಳಕ್ಕೆ ಬರಂಗಿಲ್ಲ.
ಹೌದಲ್ರಿ? ಇದೇ ಟೈಮ್ ಏನು ಉಳಿಯಂಗಿಲ್ಲ. ಹಾಂ, ಇದೇ ಟೈಮ್ ಉಳಿಯಂಗಿಲ್ಲ ತಂದಮೇಲೆ ಸ್ವಲ್ಪ ಏನು ಮಾಡಬೇಕು ಅಂತಂದರೆ ಅಹಂಕಾರವನ್ನು ಬದಿಗಿಡಬೇಕಾಗಿತ್ತು. ನಾವು ಎಲ್ಲರೂ ಕಾಡೋದು ಅದೇ ಅಹಂಭಾವನೆ. ಹಠಿಚ ಗರ್ವಿಚ ಕ್ರೋಧಿಚ ಅಪ್ರಿಯವಾದ ದುಷ್ಟಾತ್ ಒಂದು ದುಷ್ಟ ಲಕ್ಷಣ ಮಾಡಿ. ಶಾಸ್ತ್ರದಾಗ ದುಷ್ಟತೆ ಯಾರು ಅನ್ನಬೇಕು, ಸುಮಾರತೆ ಯಾರು ಅನ್ನಬೇಕು, ಕೆಟ್ಟತೆ ಯಾರು ಅನ್ನಬೇಕು ನೋಡ್ರಿ. ಹಠಿಚ ಹಠ ಏನು ಗಣಸಲ್ಲಿರ್ತೈತೆ, ತಂಗಿ ಹೆಣ್ಮಕ್ಳಲ್ಲಿರುತ್ತೆ. ಯಾರಿರ್ತದೆ ಭಾಳಪ್ಪ ನಿನಗೂ ಗೊತ್ತಿಲ್ಲ. ಅದಕ್ಕೆ ಬರ್ದಿರ್ಬೇಕು ಅವ್ರು, ಗಣಸನ ಚಟ ಹೆಣ್ಮಕ್ಳು ಹಠ ಯಾಪು ಬಿಡಿಸೋದಾಗಿಲ್ಲತ್ತ. ಒಂದು ಹೊರ ಹೋಗ್ಬೇಕು ಹಠ ಕೂತಿತ್ತು ಹೆಣ್ಮಕ್ಳು. ಏನು ಮಾಡ್ತಾನೆ ಗಂಡ ಏನು ಹೇಳ್ತಾನೆ ವಿರೋಧ. ಯಾರೇ ಬಂದ್ರೆ ಒಂದು ಚಾ ಮಾಡಲ, ಚಾಪು ಇಲ್ಲ ನನಗೆ. ಮತ್ತು ತಮ್ಮ ಬೀಗರದು ಬಂದ್ರಂದ್ರೆ ಏನು ಬೇಕಾದ್ ಮಾಡಿ ಉಣಿಸೋದು. ಗಂಡನ ಕಡೆಯವ್ರು ಯಾರು ಬಂದ್ರೆ ನುಚ್ಚ ನಟ್ಟು ಹಾಕೋದು. ಒಂದು ಇನ್ನು ಏನಾರೇ ಮಾಡ್ಬೇಕಂದ ಇವು ಏನು ಹೇಳ್ತಾನಲ್ಲ ಇರೋದು ಇರ್ತದೆ. ಅವನು ಬೇರೆ ಕಲ್ಕೊಂಡು ಅವನು ಹಂಗೆ ಮಾಡಬಾರ್ದು. ನಾವು ಅವ್ರ ಕಡೆ ಯಾರೇ ಬೀಗ್ರಿಗೆ ಹಿಂದಿ ಕಡೆ ಬಂದ ಕೂಡಲೇ ಹುಡುಗಿ ಅದು ಮಾಡಿಬಿಡಿ ಅಲ್ಲಿ ನುಚ್ಚಟ್ಟು ಬಿಡೋಣ ನಾವು. ಹಾಂ, ಯಾರು ತನ್ನ ಕಡೆಯವ್ರು ಬಂದ ಕೂಡಲೇ ಗಂಡ ಕಡೆಯವ್ರು ಬಂದ ಕೂಡಲೇ ಹೇಳೋ ಹೇಳ್ತೀವಿ ನೋಡೆ ನಮ್ಮ ಅಣ್ಣಾರದು ಬಂದಾರೆ ಬರೀ ನುಚ್ಚು ಮಾಡಿಬಿಡ. ನುಚ್ಚಕ್ಕೆ ಮಾಡಿ ನಾವು ಹೋಳಿಗೆ ಮಾಡಕ್ಕೆ ಅಂದೆಲ್ಲ ಹೋಳಿಗೆ. ಅವ್ರ ಕಡೆ ಯಾರೇ ಬೀಗರು ಬಂದ್ರಂದ್ರೆ ಇದು ಹೋಳಿಗೆ ಮಾಡ, ಹೋಳಿಗೆ ಮಾಡಿಂದೆ ನಾವು ಹೋಳಿಗೆ ಮಾಡ ನುಚ್ಚಡಕ್ಕೆ ಕಲ್ತೇ ಇದ್ದ. ಹಿಂಗೆ ಒಟ್ಟೆ ಗಂಡನ ಕೂಡ ಇರೋದು, ಯಾವಾಗಲಾದ್ರೂ ಇರೋದು. ಇನ್ನು ಏನು ಮಾಡ್ಬೇಕು, ಹಠ ಅಂತ ಬಿಡಿಸ್ಲಿಕ್ಕೆ ಬಿಡಂಗಿಲ್ಲ. ಎಲ್ಲೋ ಒಂದು ಊರಿಗೆ ಹೋಗೋ ಪ್ರಸಂಗ ಬತ್ತು, ಮದುವೆಗೆ ಗಂಡ ಹೆಂಡತಿ ಎಲ್ಲ ತಯಾರಾದರು. ಆ ಹೊಳೆ ದಾಟಿ ಆಚೆ ಕಡೆ ಹೋಗ್ಬೇಕಾಗಿತ್ತಲ್ಲ ಅಕ್ಕಿ ಕಾಳಕ್ಕೆ. ಅವ ಹೆಂಡತಿ ಅಂದ ನೋಡ ಹೊಳೆ ಕೂತೀವು. ಹಾಂ, ಯಾಕಂದ್ರೆ ಹೊಳೆ ತುಂಬೈತಿ ಈಗ, ನಾವು ಹೊಯ್ದಾಡ್ತೈತಿ. ಹಾಂ, ನಡಬಾರ್ಕ ಕುಂಡಿರ್ಬೇಕಂದು ನಾವು ಹೆಂಡತಿಗೆ. ಆಕೆ ಏನಂದ್ಲ ಇರೋದ ಹೋಗಿ ದಾಂಡಿಗೆ ಕೂತ್ಲಕ್ಕೆ. ಒಂದ ಕೂತಿರೋ ಕುಂಡ್ರ ಒಳಕ್ಕೆ ಆ ನೀರಿನ ಕಡೆ ಹೊಣಕ್ಕೆ ಹಾಕ್ಬಾರ್ದು. ನಾವು ಸುಮ್ ಕುಂಡ್ರಬೇಕಿಲ್ಲ, ಶುರು ಮಾಡ್ಲಿಕ್ಕೆ ಹಣಿಕೆ ಹಾಕ್ಲಕ್ಕ. ಹಾಕ್ಬಾರ್ಲಕ್ಕೆ ನೀರಾಗ ಕೈ ಹಿಡಿಬೇಡ. ನಾವು ಹೋಗಿ ಕೈ ಇಡ್ಲಾಕೈತ್ಲಕ್ಕೆ. ಕೈ ಹಾಕೋದು ಹಾಕಿದ್ವಿ ಒಳಗೆ ಜಿಗದಿ ಅಂದವು, ಜಿಗದ ಬಿಟ್ಟು ಮತ್ತೆ ನೀರಾಗ ಜಿಗದ್ಲು. ಒಂದು ನಿಯಮಕ್ಕೆ ನಮ್ಮ ಶಾಸ್ತ್ರದೊಳಗೆ ನಮಗೆ ಎರಡು ಶರೀರದ, ಒಂದು ಸ್ಥೂಲ ಒಂದು ಸೂಕ್ಷ್ಮ. ಅವು ಎರಡು ಅಗಲ್ತಾವ, ಎರಡು ಕೂಡ್ತಾವ. ಕೂಡಿದ್ರೆ ಜನನ, ಅಗಲಿದ್ರೆ ಮರಣ. ಆ ಲಿಂಗ ದೇಹ ಏನು ಮಾಡ್ತೈತಿ, ಅದ್ರ ಕರ್ಮ ತೀರಿತು ಅಲ್ಲಿ ಮತ್ತೊಂದು ಏಕೆ ಹೋಗ್ತೈತಿ. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಣಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನನ್ನಾನಿ ಸಂಯಾತಿ ನವಹಾನಿ ದೇಹ. ಈ ದೇಹ ಬಿಡ್ತೈತಿ, ಮತ್ತೊಂದು ದೇಹ ಹೊಸ ದೇಹ ತೋರ್ತೈತಿ. ಅದು ಎಲ್ಲ ಶರೀರಗಳು ಹಂಗೆ ಇವು ನೇಮ ಆಗ್ತಿದೆ. ಒಂದು ವೇಳೆ ಕರ್ಮ ತೀರ್ಲಿಕ್ಕಂತಂದ್ರೆ ಏನಾಗ್ತೈತಿ ಅಂತಂದರೆ ಪಿಶಾಚ ತಿರುಗಬೇಕಾಗ್ತೈತಿ. ಎಷ್ಟು ವರ್ಷನಲ್ಲಿ ಅವನ ಆಯುಷ್ಯ ಇಟ್ಟೈತಿ ನೋಡೋದು, ಆಕೆ ಆಯುಷ್ಯ ಇಟ್ಟೈತಿ ನೋಡೋದು. ಆಯುಷ್ಯ ಇರ್ತಾನೆ ಪಿಶಾಚ ತಿರುಗಬೇಕಾಕೆ. ಆಕಿದೇನ ಏನ 12 ವರ್ಷ ಆಯುಷ್ಯ ಇತ್ತು ರೀ ಆಕಿದ. ಯಾವಾಗಿದೆ ನೀರಾಗ ಬಿದ್ದಕ್ಕಿದ, ನಿಮ್ದು ಅಲ್ಲಿ ನೀರಾಗ ಬಿದ್ದಿಲ್ಲ. 12 ವರ್ಷನೇ ಆಯ್ತು ಆಯುಷ್ಯ, ಸತ್ತು ಬಿಟ್ಲು, ದೇವಾಗಿಬಿಟ್ಲು. ಏನು ಮಾಡ್ಬೇಕು? ಚಲೋ ಒಬ್ಬ ರಾಜನ ಮಗಳನ್ನ ಮತ್ತೆ ಹಿಡ್ಕೊಂಡು ಬಿಟ್ಲ. ಅವ ರಾಜ ಎಲ್ಲಿ ಹೋದ್ರೂ ಯಾವ ಬೇಕಾದ ಅವ್ನು ಬಿಡ್ಸಂಗಿರಲಿ ಅವ ದೇವು. ಅದೇನು ಅನ್ನೋದು ಯಾವಾಗ ಬಿಡ್ತೀಯ ನಾ ಬಿಡಂಗಿಲ್ಲ ಅನ್ನೋದು. ಅದು ರಾಜ ಎಲ್ಲ ಕಡೆ ಡಂಗ್ರ ಬಡ್ದ, ಎಲ್ಲ ಕಡೆ ಹೇಳಿ ಕಳಿಸಿದ. ನನ್ನ ಮಗಳ ದೇವು ಯಾರು ಬಿಡಿಸ್ತಾರೆ, ನಾ ಅರ್ಧ ರಾಜ ಕೊಡ್ತಾನಂದ. ಇವು ಸುದ್ದಿ ಐತ್ರಿ. ಯಾವಾಗ ಗಂಡಗೆ ಅವ ಒಂದ ದೇವು ನಮ್ಮದ ನಾವು
ಇದು ಬಡ್ಕೊಂಡೈತೆ ಅಂದಮೇಲೆ ದೇವ್ ನಮ್ಮದೈತಿ ಇದನ್ನ ರಾಜ ಹೆಂಗಿದ್ರು ಏನು ಕೆಲಸ ಆಗ್ತೈತಿ ಅಂದ ಅವ ರಾಜ ಹೇಳಿದ ಆ ದೇವ್ ಯಾವಾಗ ಬರ್ತೈತಿ ನಿಮ್ಮ ಹುಡುಗಿ ಅದು ಯಾವತ್ತೂ ಬರಂಗಿಲ್ಲ ಯಾವಾಗ ಏನು ಬರ್ತೈತೆ ದೇವ್ ಅವು ಬರ್ತಾವೇನೋ ಸುಮ್ಮ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಮತ್ತೆ ಏನೇನು ಮಾಡ್ತಾರೆ ದೇವ್ ಬಂದಾಗ ಇರಲಿ ಅದು ದೇವ್ ಇದ್ದುದು ಖರೇನ ಅದು ಬಡ್ಕೊಳ್ಳೋದನ್ನು ಖರೆ ನಮ್ಮ ಶಾಸ್ತ್ರದಾಗ ಬಂದೈತಿ ಭೂತಾತ್ಮನೇ ನ್ಯಾಯ ಅಂತೇಳಿ ಬರ್ತೈತಿ ಅದು ವಿಚಾರ ಸಾಗರದಾಗ ಅಂದರೂ ದೇವ್ ಇರೋದು ಖರೇನ ಆ ದೇವಾಗಿ ಬಂದಿತ್ತು ಆ ಹುಡುಗಿನ ಬಡ್ಕೊಂಡಿತ್ತು ಗಂಡಿಗೆ ಸುದ್ದಿ ಇತ್ತು ಅವ ಗಂಡ ಅಂದ ಏನು ನನಗೆ ಅರ್ಧ ರಾಜ ಅಂತ ಸಿಗ್ತೈತಿ ಭಾಳ ಚಲೋ ಆಯ್ತು ಬಿಡಿಸ್ಲಕ್ಕೆ ಹೋದ ಬಿಡಿಸ್ಲಕ್ಕೆ ಹೋಗಿ ಕೇಳಿದ ಹಾಂ ಇಂಥ ಹುಡುಗಿನ ಯಾಕೆ ಹಿಡಿದ್ರಿ ನೀವು ಅಮ್ಮಾರ ಕೇಳಿದ ಹೀಗೆ ನೋಡ್ತು ದೆವ್ವ ರಾಜನ ಮಗಳತ್ತು ನಿನಗೆ ನನಗೆ ಸಂಬಂಧ ಐತೆಲ್ಲ ಕೂತಾವ ಮತ್ತು ದೆವ್ವ ಇತ್ಲಾಕಿ ಮ್ಯಾಗ ನಮ್ಮ ಇಲ್ಲಕ್ಕೆ ಬಂದಿ ಅಂತ ದೆವ್ವ ಅವ ರಾಜ ಅಂದ ಇದೇನಂತವ ಇಲ್ರಿ ಆ ದೆವ್ವ ಐತಿ ಆ ದೆವ್ವ ಹಂಗೆ ಮಾತಾಡ್ತೈತಿ ಆ ದೆವ್ವ ಮಂದಿದಲ್ಲ ಅದು ನಮ್ದು ರಾಜನಿಗೆ ದೇವ್ ನಮ್ಗೆ ಐತಿ ಬಿಡಿಸ್ತೀನಿ ನೋಡ್ರಿ ಅದನ್ನ ಹಾಂ ಹೇಳಿದ ನಿನ್ನ ಹೆಸರು ಏನು ಅಂತ ಕೇಳಿದ ನನ್ನ ಹೆಸರು ಶಾಂತವ್ವ ಆತ ಶಾಂತವ್ವ ಅಟ್ಟು ಹೆಸರಿಗ್ರಿ ಒಳಗೆ ಶಾಂತಿ ಇಲ್ಲ ಅದಕ್ಕೆ ಶಾಂತಿ ಇರೋದಕ್ಕೆ ಸತ್ತು ಹೋಗಿತ್ಲ ಅವಂದ ಶಾಂತಕ್ಕ ಇದೇನೋ ಟೈಮ್ ಸಿಕ್ಕೈತಿ ಹುಡುಗಿ ಮಾತ್ರ ಭಾಳ ಚಂದ ಐತಿ ಹಾಂ ನೀ ಹಿಡಿದಿ ಅಂದಮೇಲೆ ಬಿಡಬೇಡ ನಾವು ಏನೋ ನಿನ್ನ ಕೈಯಾಗ ಸಿಕ್ಕತ್ತೆಪ್ಪಿ ಇದೊಂದು ಚಾನ್ಸ್ ಐತೆ ಅದು ಹಿಂಗೆ ನೋಡ್ತು ನೆನಪಾದ ಹಿಂದಿನ ಜನ್ಮದ್ದು ನೆನಪಾಗಿತ್ತು ಏನಂದು ಎತ್ತದ ಹುಡುಗಿ ಭಾಳ ಚಲೋ ಐತಿ ನಿನ್ನ ಕೈಯಾಗ ಸಿಕ್ಕೈತಿ ಅದು ಒಟ್ಟನೇ ಬಿಡಿಬೇಡ ನೀ ಅದನ್ನು ನುಂಗೆ ಬಿಡೋಣ ನಾವು ಅದತ್ತು ಮತ್ತು ಮೊದಲೇ ಇರೋದಿಲ್ಲ ಇದೆ ಹಿಂದಿನ ಜನ್ಮದಿತ್ತ ಸಂಸ್ಕಾರ ಭಾಳ ಕಟ್ರಿ ಜನ್ಮಾಂತರ ಇರ್ತಾವ ಹೌದಲ್ರಿ ಈಗ ಸಂಸ್ಕಾರ ಐತತ್ತ ನಮ್ಮ ಆಡಿನ ಮಲ್ಲಿ ಕುಡ್ತೈತಿ ಸಂಸ್ಕಾರ ಐತತ್ತ ಎಮ್ಮೆ ಮಲ್ಲಿ ಕುಡ್ತೈತಿ ಹೌದಲ್ರಿ ಇಲ್ಲಿ ಮಲ್ಲಿ ಕುಡಿಯಂಗಿಲ್ಲ ನಾವು ಓದೋದು ಹಚ್ತೀವಿ ಕುಡಿತಾವತ್ತು ನೀವು ಅನ್ಬೋದು ಹಚ್ತೀರಿ ಕುಡಿದು ಬರ್ಬೇಕಲ್ಲ ಹಾಲು ಹಿಂಗೆ ಬಾಯಿ ಕೂತ್ರೆ ಬರೋಂಗಿಲ್ಲ ಬರೀ ಹಿಂಗೆ ಜಗ್ರು ಬರೋಂಗಿಲ್ಲ ಹಿಚ್ಚಿಗೆ ಜಗ್ಬೇಕು ಅದನ್ನು ಗೊತ್ತೈತಿ ಅಂದ್ರೆ ಕೂಸ್ಕೊಂಡು ಕುಡಿಯೋದು ಹಿಂಗೆ ಹಿಚ್ಚುತ್ತಾವ ಹಿಚ್ಚಿಗೆ ಜಗ್ಗಿದಾಗ ಹಾಲು ಹೆಂಗೆ ಕಡೆಯಾಗಿ ಬರ್ತಾವೆ ಆಕಳ ಹಿಂಗೆ ಹಿಡ್ಕೋದು ಕೂತ್ರೆ ಬರೋಂಗಿಲ್ಲ ಅವು ಹಿಂಗೆ ಹಿಡಿಬೇಕು ಮತ್ತು ಜಗ್ಬೇಕು ಒತ್ತಿ ಹಿಚ್ಚಬೇಕು ಜಗ್ಬೇಕು ಹಾಲು ಬರ್ತಾವಲ್ರಿ ಹಂಗೆ ಕೂಸು ಹಾಲು ಕೊಡ್ತೈತಿ ಅಂದಮೇಲೆ ಹಿಂದಿನ ಸಂಸ್ಕಾರ ಐತಿತ್ರಿ ಇಲ್ಲ ಹೆಂಗೆ ಆ ಕೂಸಿಗೆ ಸಂಸ್ಕಾರ ಐತೋ ಆ ದೇವಿಗೆ ಸಂಸ್ಕಾರ ಐತ್ರಿ ಹಿಂದಿಂದ ಅದತ್ತು ಏನಂದ್ರಿ ಅತ್ತದ ಏನಿಲ್ಲ ಹುಡುಗಿ ಕೈಯಾಗ ಸಿಕ್ಕೈತಿ ಅದನ್ನು ಬಿಡಬೇಡ ನಾವು ಹಾಂ ನಾ ಬಿಡೋಕಿನ ಹೊತ್ತು ನೋಡೋದು ಬಿಡಬೇಡತ್ತು ನಾ ಬಿಡ್ತೀನಿ ನೋಡು ಅವಂದ ಬಿಡೋದು ಬಿಡುವಲ್ಲ ಯಾಕೆ ಇನ್ನೊಮ್ಮೆ ಬರ್ತಾನಂತೇಳಿ ಬರಂಗಿಲ್ಲ ತಾಣಿ ಮಾಡಬೇಡಿ ಮತ್ತು ನಾಳೆ ಬರೋಕ್ಕೆ ಮತ್ತು ಆಣಿಗಿಣಿ ಮಾಡಿಗಿಡಿ ಶಿವನಿಗಪ್ಪ ನಾಣಿ ಮಾಡಿದಿ ಏರ್ರಿ ಅವನು ನಿನ್ನ ಬಿಡಂಗಿಲ್ಲ ಹಾನಿ ಮಾಡ್ಬಿಡು ನಾವು ಹಾನಿ ಮಾಡಕ್ಕಿನತ್ತ ಮತ್ತು ಹಿಂದಿನ ಸಂಸ್ಕಾರಕ್ಕೆ ಯಾರೇನು ಮಾಡೋದು ಹೇಳಿ ದೇವಿಂದ ಎಲ್ಲ ಇರೋದು ಮಾಡ್ಕೊತ ಬಂದಿತ್ತಲ್ಲ ಆವಾಗ ಅಂದವ ಹಾಂ ಆಣಿ ಮಾಡಬೇಡ ನಾ ಆಣಿ ಮಾಡಕ್ಕಿನ ಅತ್ತಾರ ಆಣಿ ಮಾಡಿದ್ರೆ ನಾಳೆ ಬರೋದಾಗೋದಿಲ್ಲ ನಿನಗೆ ನಾಳೆ ಬಾ ಮತ್ತೆ ನಾನು ನಾಳೆ ಬರಾಗಿಲ್ಲ ತಗೋ ಆಣಿ ಮಾಡಿ ಹುಡುಗಿನ ಬಿಟ್ಕೊಂಡ್ಬಿಡ್ತೀರಿ ದೆವ್ವ ಅರ್ಧ ರಾಜ ಸಿಗ್ತೀರಿ ಅವಂಗೆ ಎಷ್ಟು ತಾಳಿದಮ್ಮ ತಾಳಿದವ್ರು ಬಾಳ್ತಾರಿಲ್ಲ ಬರ್ತಾವೇನೋ ಪ್ರಸಂಗ ಹಾಂ ನೀವು ಓದ್ತೀರಿ ಏನ್ರಿ ಮಲ್ಲಪ್ಪ ಹೇಳ್ತಿ ಕಾಲು ಒತ್ತಾಳೆ ಕೈ ಒತ್ತಾಳೆ ಬಿಸಿ ರೊಟ್ಟಿ ಮಾಡಿ ಹಾಕ್ತಾಳೆ ನಾನು ಹೇಳಿದ ಜಗಳನ ತೆಗಿತೈತಿ ಆ ಹೇಳಿದ ಜಗಳ ತೆಗಿಲ್ಲ ನಿನ್ನ ಕರ್ಮ ಹೆಂಡತಿ ದ್ವಾರ ಬಂದ ನಿನ್ನ ಕಾಡ್ಲಕ್ಕತ್ತೈತೆ ತವ ನಮ್ಮ ಶಾಸ್ತ್ರ ಅಂದ್ರೆ ಹಿಂಗೆ ಆಯ್ತದ ನಮ್ಮ ಅಚ್ಚ ಕಾಡ್ತಾಳೆ ಅಚ್ಚ ಕಾಡಂಗಿಲ್ಲ ಅಚ್ಚ ಕಾಡ್ರಿ ಎಲ್ಲರೂ ಹಚ್ಕೊಂಡು ಕಾಡ್ಬೇಕಾಗಿಲ್ಲ ನಮ್ಮ ಅಚ್ಚನೇ ಯಾಕೆ ಕಾಡ್ತಾಳು ನೀ ಮಾಡಿದಂಥ ಕರ್ಮ ಅಚ್ಚ ದ್ವಾರ ಬಂದು ಫಲ ಕೊಡ್ಲಾಗ್ತೈತಿ
ಏನು ಮಾಡ್ಬೇಕು ಅದನ್ನು ಶಾಂತಿಯಿಂದ ಗೆಲ್ಲಬೇಕು, ಶಾಂತಿಯಿಂದ ಗೆಲ್ಲಬೇಕು. ನಮ್ಗೆ ಭಾಳ ತ್ರಾಸಿರಲಿ. ಹಿಂದೆ ಮಾಡಿದಕ್ಕಂತ ಉಣ್ಬೇಕಾಗಿತ್ತಲ್ಲ. ಹಿಂದೆ ಮಾಡಿದ ಪಾಪವನ್ನು ಹಿಂದೆ ಉಂಡುಡು, ಹಿಂದೆ ಮಾಡಿದ ಪುಣ್ಯವನ್ನು ಮುಂದೆ ಉಂಡುಡ್ಬೇಕು ಆತ್ಮ ನೇಮತಿ ಅಂದ ಮೇಲೆ ನಾವೆಲ್ಲರೂ ಏನು ಮಾಡ್ಬೇಕಾಗಿತ್ತು ಅಂದರೆ ಸಂಸ್ಕಾರ ಕರ್ಕೋಬೇಕಾಗಿತ್ತು. ಒಳ್ಳೆ ಇಷ್ಟ ಮತ್ತೇನಿಲ್ಲ. ಸತ್ಸಂಗದಾಗಿತ್ತಪ್ಪ ಅಂತಂದರೆ ಸಂಸ್ಕಾರ. ಈಗ ನೋಡ್ರಿ ಎಷ್ಟು ಜನ ಏನು ಸುದ್ದಿ. ಈಗ ನಮ್ಮ ಬೆಳಗಾವಿ ಜಿಲ್ಲಾ ಅಲ್ಲ, ಗೋಕಾಕ್ ತಾಲೂಕು ಅಲ್ಲ, ಭಾಳ ಜಗತ್ತಿನಾಗ ಪ್ರಸಿದ್ಧ ಇದೆ. ಸಣ್ಣ ಖಾನಟ್ಟಿ ಅಂತಂದರೆ ಇಲ್ಲೊಂದು 1,000 ಮಂದಿ ಕೊಡ್ತೀರಿ ಅಂತಂದ್ಮೇಲೆ ಒಂದೊಂದು ಊರಾಗ 5 ಮಂದಿನ ಬರ್ತಾರೆ. ಅದು ಅವ್ರೊಂದು ಗುಣಗಾನ ಮಾಡೋದು ಭಾಳಪ್ಪ. ಒಂದು ಊರಾಗ ಹೋಗಿನ ಏನೋ ಯಾರೂ ತರಲಿಲ್ಲ. ನೀನು ಊಟ ಕೈಯನ್ನೇ ಏನು ನಾಳೆ ತರ್ತಾರಪ್ಪ. ಅವ ಹೇಳಿದವ ಭಾಳಕ್ಕ 2 ರೊಟ್ಟಿ 1 ಪುಂಡಿ ಪಲ್ಯ ತಂದಾಳೋ ಅಂದ್ರೆ ನಾಳೆ ಭಾಳಕ್ಕೆ ಮತ್ತೊಂದು ತರಕ್ಕೆ ಹಿಂಗೆ ಮಾಡಿ ರೊಟ್ಟಿ ಕುಡಿಸಿ ನಮ್ಮ ಊಟ ಹಾಕ್ಯಾರ ಅಂದಮೇಲೆ ಇಲ್ಲಿ ಯಾರು ಏನು ಹೇಳೋದಿಲ್ಲ, ಕೇಳೋದಿಲ್ಲ. ತಾನಾಗಿ ತರ್ತೀರಿ ಎಲ್ಲ ಭಾಳ ಹೆಚ್ಚಿಂದಿದೆ. ಇನ್ನೊಂದು 15 ಆಯ್ತು ಹಿಂಗೆ ಮನ್ಯಾಗ ಒಂದು 2 ರೊಟ್ಟಿ ತರ್ತು ಬರ್ರಿ ಬರಾಗ ಏನು ದೊಡ್ಡ ಮಾತು. ಹರಿಯಾಗಿ ಮಾಡಿರ್ತಿರ್ಲೇ ತೊಗೊಂಬರ್ದು 2. ಯಾಕಂದ್ರೆ ತತ್ವಬಲ್ಲ ಶಿವಗಿಗೆ ಒಂದು ತುತ್ತು ಅನ್ನ ಹಾಕಿದರೆ ಕೈಲಾಸ ಒತ್ತಿ ಬಿದ್ದಿತ್ತು ಸರ್ವಜ್ಞ. ನಾ ಹೇಳಂಗಿಲ್ಲ ರೀ, ಸ್ವತಃ ಸರ್ವಜ್ಞ ಹೇಳ್ತಾನೆ. 10,000 ಜನಕ್ಕೆ ಹೊತ್ತು ದಣಿಯಲು ಬೇಡ, ಸುಮ್ಮ 10,000 ಕೋಟಿ ಹಾಕ್ಮತ್ ನೀನು ದನ್ಕೋಬೇಡ. ತತ್ವಬಲ್ಲ ಶಿವಗಿಗೆ ಒಂದು ತುತ್ತು ಅನ್ನ ಕೊಟ್ಟರೆ ಭಗವಂತ ತಾನೆ ನಿನಗೆ ಅನ್ನ ಕಡಿಮೆ ಇದ್ದರೆ, ನಿನಗೆ ಏನಾದರೂ ಕಡಿಮೆ ಆದರೆ ನನ್ನ ಕೈಲಾಸ ಒತ್ತಿಟ್ಟು ನಿನಗೆ ಅನ್ನ ಕೊಡ್ತಾನಂತ ನನ್ನ ಮೇಲೆ ಆ ಮಹಾತ್ಮರಿಗೆ ಅನ್ನ ಹಾಕೋದು. ಅದು ಮಹಾಭಾರತ ಒಂದು ಕತೆ ಬರ್ತೈತಿ. ಅದು ಭಾಳ ದೊಡ್ಡದೈತಿ. ಅದನ್ನು ಹೇಳ್ಬೇಕಂತ ಮಾಡೀನಿ. ಅಲ್ಲಿ ಒಂದು ಗಂಟೆ ಕಟ್ಟಿರ್ತಾರೆ. ಗಂಟೆ ಎಷ್ಟು ದಾನ ಮಾಡಿದ್ರು ಅಳಗಾಡಂಗಿಲ್ಲ. ಒಬ್ಬ ಜ್ಞಾನಿ ಬಂದು ಅಲ್ಲಿ ಊಟ ಮಾಡಿದಾಗ ಗಂಟೆ ಅಳಗಾಡ್ತೈತೆ. ಮುಂದೆ ಅವ್ನು ಸುಖಮುನಿ ಏನೋ ಅಂತ ಬಂದು ಗಿಳಿಯಾಗಿ ಬಂದು ಊಟ ಮಾಡ್ತಾನೆ. ಮಹಾಭಾರತದಾಗ ದೊಡ್ಡ ಕತೆ ಇತ್ತಿರಲಿ ಅಂತೂ ಮಹಾತ್ಮರು ಬಾಯಿಗೆ ಬೀಳ್ತೈತೆ ಅಂದಮೇಲೆ ಇಲ್ಲಿ ಬಹಳ ದೊಡ್ಡ ಯಜ್ಞ ಇದೆ. 1 ತಿಂಗಳು ಯಜ್ಞ ರೀ. 8 ಮಂದಿ ಅಡುಗೆ ಮಾಡೋರು, ಏನು ಅನ್ನ ಕೊಡೋರು, ಇದನ್ನೆಲ್ಲ ನೋಡ್ಲಿಕ್ಕೆ ನಾಳೆ ನಮ್ಮ ಇವರು ಬರೋದಾರ ಸುರೇಶ್ ಪಾಟ್ಲು ಮತ್ತು ಕಚ್ಚಿ ರಾಜೋಟಿಕಿಂದ ಏನು ರೀಪ್ಪ ಮತ್ತು ನೀವು ಭಾಳ ಹೇಳ್ತೀರಿ. ಇಲ್ಲ ನೀವು ಬಂದು ನೋಡ್ರಿ, ಕಾನಟ್ಟಿ ಅಂದ್ರೆ ಹಗರ್ದಾಗದಿಲ್ಲ. ಎಲ್ಲರೂ ಇದೊಂದು ತಿಂಗಳು ನಿದ್ದೆ ಬಿಟ್ಟಾರೆ ಅವರು. ನಾವು ಭಾಳ ಊರಿಗೆ ಹೋಗಿದ್ದು ಪುರಾಣಕ್ಕೆ ಹೋಗ್ತೀರ. ಎಲ್ಲಿ ಒಂದು ಹಾಳು ಮನೆ ತೋರಿಸಿರ್ತಾರೆ. ಲೈಟ್ ಇರೋಂಗಿಲ್ಲ, ಪಾಯ್ಕಾಡಿ ಬರ್ರಿ ಒಂದು ಲೈಟ್ ಹಚ್ಕೊಡ್ರಿ. ಅವಾಗ ಯಾವ್ರಿ ಒಬ್ಬ ಬರ್ತಾನೆ, ಲೈಟ್ ಐತೆ, ಪಾಯ್ಕಾನಿ ಇಲ್ಲೋ, ಪಾಯ್ಕಾನಿ ಐತ್ರಿ, ಪಾಯ್ಕಾನಿ ಐತ್ರಿ, ನೀರು ಅಟ್ಟೆ ಇಲ್ರಿ, ಪಾಯ್ಕಾನಿ ಚಲೋ ಐತಿ. ಅವ್ನು ತಗೋ ಏನು ಮಾಡ್ತೀರಿ. ಅಂಥ ಊರುಗಳದಾವ. ಮೊನ್ನೆ ನಾವು ಬಂದು ಇಳಿತಡಂದ್ರೆ 8 ಮಂದಿ ಇರ್ತಾರೆ ನಮ್ಮಲ್ಲಿ. ಕರೆಕ್ಟ್ ಸತ್ಯವಾಗಿ ಹೇಳ್ತಾನೆ. ಮತ್ತೆ 8 ಮಂದಿ ಅಲ್ಲಿ ಬಾಗಿಲ ಕಾಯ್ಕೊಂಡು ನಿಂತಾರೆ. ಅಂದಮೇಲೆ ಏನಿದೆ ಎಲ್ಲ ಎಂಥ ಪುಣ್ಯ ಇದು ಊರ, ಎಂಥ ಮಾತ, ಇಂಥ ಸಂಸ್ಕಾರ ಬೆಳೀಲಿ, ಇದು ಹಂಗೆ ಪರಂಪರೆ ನಡೀಲಿ ಅಂತೇಳಿ ನನ್ನ 2 ಮಾತುಗಳನ್ನು ಗುರುನಾಥನ ಪಾದಲಿಟ್ಟು ನಮಗೆ ಚಪ್ಪಾಳಿವರೆಗೆ ಅವರನ್ನು ವಂದಿಸೋಣ. ಹೇಳಿಲ್ಲ, ಎಲ್ಲರ ಮನೆಗಳಿಗೆ ಎಲ್ಲರಿಗೂ ಪ್ರಸಾದ ಒಯ್ಯಕ್ಕೆ ಆಗಂಗಿಲ್ಲ. ಅದಕ್ಕೆ ಸಂಕ್ಷಿಪ್ತ ಒಂದು ಮಾತು ಹೇಳಿದಾರ. ನಮಗೆ ಯಾರು ಅನುಭವಿಸವ್ರ ಪೂಜ್ಯರಿಗೆ ತತ್ವಬಲ್ಲವರೆಲ್ಲ ಹೇಳ್ಯಾರ. ನಾವು ಅಲ್ಲಿ ಹೇಳೋದು ಬೇಕಾಗಿಲ್ಲ. ಅದಕ್ಕೆ ಅನುಕೂಲ ಇದ್ದಾರ ಮುಂದೆ ಹೇಳ ಕಜ್ಜ ತಗೊಂಡು ಬಂದ್ರ ನಮಗೆಲ್ಲ ಪುಣ್ಯ ಭಾಗ್ಯಗಳ ಆಗ್ತೀವಿ ಅಂತ ಹೇಳ್ತಾ, ಇವತ್ತಿನ ದಿವಸ ನಮ್ಮೂರಾಗ ಅಷ್ಟ ಮಾಡೋದಲ್ರಿ ಅಪ್ಪಾಜಿ. ಹೆಸರುಗೊಬ್ಬರಿಂದ ಪ್ರತಿ ವರ್ಷ ಒಬ್ಬಕ್ಕೆ ಮಹಾತಾಯಿ ಅವ್ರ ತಕ್ಷಣ ಬರಬೇಕು. ತಾವೆಲ್ಲ ಕಣ್ತುಂಬ ಆ ತಾಯಿ